ನೋಡಿ ಅಕ್ಕಿ ಮತ್ತೆ ತರಕಾರಿ ಕೂಡ ಇವತ್ತು ಅತ್ಯವಶ್ಯಕತೆ ಇದೆ ಇರಾನ್ಗೆ. ನಾಗೇಂದ್ರ ಬಾಬು ಅವರೇ, ನಮ್ಮ ಬೆಳಗಾವಿ ಕೇಳಿಸ್ಕೊಳ್ಳಿ, ಇದನ್ನು ಕೇಳಿಸ್ಕೋಬೇಕು. ನಮ್ಮ ರೈತರ ಸಂಕಷ್ಟ ಇವತ್ತು ಓಪನ್ ಆಗ್ಲಿಲ್ಲ ಅಂದ್ರೆ ನಾಗೇಂದ್ರ ಬಾಬು ಅವರೇ, ಪ್ರತಿಯೊಂದು ಅವ್ರಿಗೂ ಅವಶ್ಯಕತೆ ಇದೆ ನಮ್ಮಿಂದ. ಕೇಳಿಸ್ಕೊಳ್ರಿ, ತೆನೆ ಹೊತ್ತ ಮಹಿಳೆ ಪಕ್ಷದ ಸದಸ್ಯರು ನೀವು. ಬೆಳಗಾವಿ, ಕೋಲಾರ ಸೇರಿದಂತೆ ಈ ಹಳೆ ಮೈಸೂರು ಭಾಗದಲ್ಲಿ ತರಕಾರಿ ಬೆಳೀತಾ ಇರುವಂತ ರೈತರು ರಸ್ತೆಗೆ ಸುರಿತಾ ಇದ್ದಾರೆ. ತರಕಾರಿ ಯಾಕೆ ಅಂತಂದ್ರೆ ಹೋಟೆಲ್ಗಳು ಓಪನ್ ಆಗಿಲ್ಲ. ಹೋಟೆಲ್ಗಳಿಗೆ ದಿನಂಪ್ರತಿ ಸಪ್ಲೈ ಮಾಡ್ತಾ ಇದ್ದಂತ ತರಕಾರಿಗಳು ಖರೀದಿಸುವವರು ಇಲ್ಲದೆ ಜನ ಬೀದಿಗೆ ಸುರಿತಾ ಇದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರಸಗೊಬ್ಬರ ಕೊರತೆ ಇದೆ. 400 ರೂಪಾಯಿ ಸಿಗ್ತಾ ಇರುವಂತ ರಸಗೊಬ್ಬರ ಈಗ 750 ರೂಪಾಯಿ ಆಗಿದೆ. ಇದೆಲ್ಲ ನೀವು ಮಾತಾಡ್ಬೇಕು. ಪ್ರಾದೇಶಿಕ ಪಕ್ಷ ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತೀರಾ ನೀವು. ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಹೇಳಿ ರೈತರ ಪರಿಸ್ಥಿತಿ, ಹೇಳಿ ರೈತರ ಪರಿಸ್ಥಿತಿ. ಹಂಗಾದ್ರೆ ಸತ್ತೋಗಲ್ವಾ ಎಲ್ಲರೂ? ಬನ್ನಿ ಸುಸೈಡ್ ಮಾಡ್ಕೊಳ್ಳೋಣ ದೇಶದ ಜನ, ಸತ್ತೋಗೋಣ ಬನ್ನಿ ದೇಶದ ಜನ. ಮತ್ತೆ ಅದನ್ನ ಮಾತಾಡಿ, ಅದನ್ನ ಮಾತಾಡಿ, ಅದನ್ನ ಮಾತಾಡಿ. ರೈತರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ರಸಗೊಬ್ಬರ ಇನ್ನೇನ್ ಬರುತ್ತೆ ನೋಡಿ, ಇನ್ನು ಒಂದು 15 ದಿನ ಕಾಯ್ತಾ ಇರಿ, ಯಾವ ಲೆವೆಲ್ಗೆ ಹೋಗುತ್ತೆ ರಸಗೊಬ್ಬರದ ವಿಷಯ. ನಿಭಾಯಿಸಬೇಕು ಅಂತಕ್ಕಂಥದ್ದು ನಾವು ಅದನ್ನೇ ಹೇಳ್ತಾ ಇರೋದು ಈಗ. ಸರ್, ಇಷ್ಟೊತ್ತು ಸಹ ತಾವು ಹೇಳ್ತಾ ಇದ್ರಿ ದೇಶದಲ್ಲಿ ಯಾವುದೇ ರೀತಿ ಕೊರತೆ ಎದುರಾಗಿಲ್ಲ ಅಂತ ಹೇಳ್ಬಿಟ್ಟು. ದೇಶದಲ್ಲಿ ಕೊರತೆ ಎದುರಾಗಿಲ್ಲ ಅಂದರೆ ಎಸ್ಮಾ ಕಾಯ್ದೆನ ಜಾರಿ ಮಾಡುವಂಥ ಒಂದು ಅನಿವಾರ್ಯ ಏನಿತ್ತು. ಮತ್ತು ಇತ್ತೀಚೆಗೆ ಒಂದು ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಒಂದು ಒಕ್ಕೂಟ ಏನು ಮಾಡ್ತಾರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ. ಅದರಲ್ಲಿ ಕೇಂದ್ರ ಒಂದು ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇಶದ ಒಂದು ನಾಗರಿಕರಿಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗ್ದಿರಾ ನೀವು ಸರಬರಾಜು ಮಾಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಕಾರಣ ಕೇಳ್ತದೆ. ಆದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಗ್ರಾಮೀಣ ಪ್ರದೇಶಗಳಿಗೆ ನಾವು ಈಗ ಒಂದು ಸಿಲಿಂಡರ್ನ ಬುಕ್ ಮಾಡಬೇಕು ಅಂದರೆ 45 ದಿನಗಳಾದರೂ ಸಹ ಅಲ್ಲಿನ ಅವಧಿ ಕೊಟ್ಟಿರ್ತಾರೆ. 25 ದಿನಗಳು ನಗರ ವ್ಯಾಪ್ತಿಗೆ ಅವಧಿ ಕೊಟ್ಟಿರ್ತೀರ. ಇಲ್ಲಿ ತನಕ 1 ತಿಂಗಳು 50 ದಿನ 60 ದಿನ ಆದರೂ ಅಲ್ಲಿ ಒಂದು ಗ್ಯಾಸ್ ಗೃಹ ಬಳಕೆ ಇರ್ಬೋದು, ವಾಣಿಜ್ಯ ಬಳಕೆ ಇರ್ಬೋದು, ಅಲ್ಲಿಗೆ ಸರಬರಾಜು ಆಗ್ತಾ ಇಲ್ಲ. ಹೋಟೆಲ್ಗಳ ಮಾಲೀಕರು ಇರ್ಬೋದು, ಮನೆ ಗೃಹ ಬಳಕೆಯ ಮಹಿಳೆಯರು ದಿನ ರಾತ್ರಿ ಹಗಲು ಅನ್ನೋದೇ ಗ್ಯಾಸ್ ಏಜೆನ್ಸಿಗಳಿಗೆ ಮುಂದೆ ಹೋಗ್ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಕೂತ್ಕೊಂಡಿರ್ತಾರೆ. ಪ್ರಶ್ನೆನ ಕೇಳ್ತಾ ಇದ್ದೀನಿ ಸರ್, ಪ್ರಶ್ನೆನ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತು. ಹೊಸಗುಸುಗಳನ್ನ ಎತ್ಕೊಂಡೋಗಿ ಗ್ಯಾಸ್ ಏಜೆನ್ಸಿಗಳ ಹತ್ರ ಕೂತ್ಕೊಂತ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ. ಜಾಗತಿಕ ಸಮಸ್ಯೆಗಳಿದ್ದಾಗ ನಾವು ಜನಗಳನ್ನ ಬಡ್ಕಾಯ್ತು ಅಂತ ಕೆಲಸಗಳು ಮಾಡಬಾರ್ದು, ಫ್ಯಾಕ್ಟ್ರಿಗಳ ವಿಷಯ ಮಾತಾಡಬೇಕು. ಎರಡನೇದು, ಇನ್ನು ಯುದ್ಧ ಶುರುವಾಗಿ 28-29 ದಿವಸ ಆಗಿದೆ, 60 ದಿವಸದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇವ ಸತ್ಯವನ್ನು ಹೇಳ್ತೀರಿ? ಒಂದು 2014 ಫೆಬ್ರವರಿ ನಮ್ಮ ಸರ್ಕಾರ ಇದ್ದಿದ್ದಲ್ಲ, ಆವಾಗ ಅಫಿಷಿಯಲ್ ಗ್ಯಾಸ್ ಪಾಲಿಸಿ ನೋಡಿ, 30 ಡೇಸ್ ಆಫ್ಟರ್ ಬುಕ್ಕಿಂಗು ಪ್ಲಸ್ 15 ಡೇಸು, 45 ದಿವಸ ಇದ್ದಿದ್ದು. ಗೂಗಲ್ ಮಾಡ್ಬಿಟ್ಟು ನೋಡಿ. ಎಸ್ಮಾ ಕಾಯ್ದೆ ಜಾರಿಗೆ 25 ದಿನ ಆಗಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಣ್ಣ. ನಿಮ್ಮೆಲ್ಲರೂ ಎಸ್ಮಾ ಕಾಯ್ದೆ ಏನಕ್ಕೆ ಜಾರಿ ಮಾಡೋದು? ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟು ಡಿಸ್ಟ್ರಿಬ್ಯೂಷನ್ ಒಳಗಡೆಗೆ ಕಾಳಸಂತೆಕೋರರು ಅದನ್ನು ಹಾಳು ಮಾಡಬಾರ್ದು. ಇದು ಯಾಕೆಂದ್ರೆ ಎಲ್ಲ ಕಡೆಗೂ ರಿಪೋರ್ಟ್ ಆಗ್ಲಿಕ್ಕೆ ಶುರುವಾಯಿತು. ಕಾಳಸಂತೆಕೋರರ ಕಟಗಳು ಜಾಸ್ತಿ ಆಗೋಯ್ತು. ಯಾಕೆಂತ ಹೇಳಿದ್ರೆ ಈಗ ಏನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಇರುತ್ತಲ್ಲ, ಎಲ್ಲ ಡಿಸ್ಟ್ರಿಬ್ಯೂಷನ್ಗಳು PDS ಅಂತ ಹೇಳ್ತಾರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸು, ಅದು ಆಹಾರ ಧಾನ್ಯಗಳಿಂದ ಹಿಡ್ಕೊಂಡು ಇದ್ದಿದ್ದು ಗ್ಯಾಸ್ವರೆಗೂ ಎಲ್ಲವೂ ಕೂಡ ರಾಜ್ಯ ಸರ್ಕಾರಗಳ ಕೆಳಗಡೆ ಬರೋದು. ನಾನು ಬಿಜೆಪಿ ಕಾಳಸಂತೆ ಅಂತ ಅಲ್ಲ ಸರ್, ಎಸ್ಮಾ ಜಾರಿ ಮಾಡೋದು ಪ್ರಯಾರಿಟಿ ಯಾರಿಗೆ ಬರ್ತಾ ಇದ್ದೀನಿ ಮೇಡಮ್, ಪ್ರಯಾರಿಟಿ ಯಾರಿಗೆ, ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ ಯಾರಿಗೆ ಅಂತ. ಯಾವಾಗ ಎಸ್ಮಾ ಜಾರಿ ಆಗುತ್ತೆ ಅಂತಂದ್ರೆ, ಸೊ ಅತ್ಯವಶ್ಯಕವಾದಂತಹ ಸೇವೆಗಳಲ್ಲಿ ಕೊರತೆ ಆದಾಗ ಮಾತ್ರ. ಸೊ ಕೊರತೆ ಇದ್ದಾಗ್ಲೇ ಎಸ್ಮಾ ಜಾರಿ ಆಗೋದು, ಅಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ್ಲೇ ಎಸ್ಮಾ ಜಾರಿ ಆಗೋದು. ಸೊ ಎಸ್ಮಾ ಯಾಕೆ ಜಾರಿ ಮಾಡಿದಾರೆ ಅಂದ್ರೆ ಕೊರತೆ ಇರೋದ್ರಿಂದ ಅಲ್ವಾ ಅಂತ ಅವ್ರ ಪ್ರಶ್ನೆ. ನಾನು ಅದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರೋದು. ಈಗ ಎಸ್ಮಾ ಜಾರಿ ಮಾಡಿದ್ರೆ ಜನಸಾಮಾನ್ಯ ಯಾರು ಕೂಡ ನೇರವಾಗಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕ್ತಾರೆ. ಏನ್ರಿ ಮಾತಾಡ್ತೀರಾ? ಹೌದು ಸರ್, ಜನಸಾಮಾನ್ಯರಿಗೆ ತೊಂದರೆ ಡಿಸ್ಟ್ರಿಬ್ಯೂಷನ್. ಯಾವುದೇ ಒಬ್ಬ ಜನಸಾಮಾನ್ಯ ಒಂದು ಪ್ರಾಧಿಕಾರದ ವಿರುದ್ಧ ಆಗಲಿ ಒಂದು ಪ್ರಶ್ನೆ ಕೇಳಿದ್ಮೇಲೆ ಮರು ಪ್ರಶ್ನೆ ಕೇಳಬೇಡಿ, ಉತ್ತರ ಮುಗಿಸೋವರೆಗೂ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ನಾನೇ ಉತ್ತರ ಕೊಡ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಆಗಿರ್ತಕ್ಕಂತಹ ಏನು ಕೊರತೆಗಳನ್ನ ಅಥವಾ ಆಗಿರ್ತಕ್ಕಂಥ ಏನು ಈ ತರ ದ್ವಂದ್ವಗಳನ್ನ ನಿವಾರಣೆ ಮಾಡೋದಕ್ಕೆ ಎಸ್ಮಾ ಜಾರಿಯನ್ನು ಇದು ಮಾಡಿರೋದು. ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಯಾಕೆ ಫಸ್ಟ್ 6 ರಿಂದ 7 ದಿವಸ ಪ್ರಾಬ್ಲಮ್ಗಳು ಎಲ್ಲ ಕಡೆಗೂ ಆಯ್ತು. ಯಾಕೆಂತ ಹೇಳಿದ್ರೆ ಹರ್ಮುಜ್ ಜಲಸಂಧಿ ಎಲ್ಲರಿಗೂ ಕ್ಲೋಸ್ ಆಗೋಗಿತ್ತು. ಇವತ್ತು ಭಾರತದ ಏನು ಕೇವಲ ವಿದೇಶಾಂಗ ನೀತಿಯ ಕಾರಣಕ್ಕೋಸ್ಕರವೇ ನಾವು ಅಲಿಪ್ತ ನೀತಿಯನ್ನು ಬಿಟ್ಬಿಟ್ಟು ಇದರಲ್ಲಿ ನಮ್ಮದು ಮಲ್ಟಿವೆಕ್ಟರ್ ಇದರ ಪಾಲಿಸಿಯನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಈ ಮಲ್ಟಿವೆಕ್ಟರ್ ಪಾಲಿಸಿ ಏನಂತ ಹೇಳಿದ್ರೆ, ಹೌದು ನಾವು ಅಮೆರಿಕ ಜೊತೆ ಕ್ವಾಡಲ್ಲೂ ಇರ್ತೀವಿ, ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತೀವಿ,
ನಾವು ಇರಾನ್ ಜೊತೆಗೆ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತೀವಿ, ಜೊತೆಗೆ ಇಸ್ರೇಲ್ ಜೊತೆಗೆ ನಾವು ಕೃಷಿ ಉಪಕರಣಗಳನ್ನ ಪರ್ಚೇಸ್ ಮಾಡ್ತೀವಿ. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಭಾರತ ಇಂಡಿಯಾ ಫಸ್ಟ್ ಅಂತಕ್ಕಂಥ ಪ್ರಿಯಾರಿಟಿ ಒಳಗಡೆ ನಮ್ಮಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೋಸ್ಕರ ವಿಚಾರ ನೀವ್ ಹೇಳ್ತಿರೋದು. ಅಲ್ಲ, ಈ ವಿಚಾರದಲ್ಲಿ ಇವತ್ತು ಕೂಡ ಹೇಳಿದ್ರೆ ಮಾತ್ರ ನಾವು ರಷ್ಯಾದಿಂದ ಆಯಿಲ್, ಟ್ರಂಪ್ ಹೇಳಲಿಲ್ಲ ಅಂದ್ರೆ ರಷ್ಯಾದಿಂದ ನಾನು ಆಯಿಲ್ ಅದನ್ನೇ ಇಲ್ಲ. ಮಾತಾಡೋದು. ವಿದೇಶಾಂಗ ನೀತಿ ಒಳಗಡೆ ನೀವ್ ಹೇಳ್ತಿರೋದು ಹಳೆ ಇಂಡಿಯಾ. ಸೊ ಹೊಸ ನಯಾ ಇಂಡಿಯಾದಲ್ಲಿ, ಹೊಸ ನ್ಯೂ ಇಂಡಿಯಾದಲ್ಲಿ ಟ್ರಂಪ್ ಸ್ಯಾಂಕ್ಷನ್ಸ್ ಗೆ ಹೆದರಿ ನಾವು ಅದು ಬೇರೆ ದೇಶಕ್ಕೆ ಭಾರತ ಅಲ್ಲ. ಯಾಕೆ ರಷ್ಯಾದೊಂದಿಗೆ ರಷ್ಯಾದೊಂದಿಗೆ ನೀವು ಮಾತಾಡೋದಕ್ಕೆ ಯಾವ್ದು ಡಾಕ್ಯುಮೆಂಟ್ ಇದ್ರೆ ಪ್ರೊವೈಡ್ ಮಾಡಿ. ನಾನು ಡಾಕ್ಯುಮೆಂಟ್ ಹೇಳಿ ಹೇಳ್ತೀನಿ ನಿಮಿಷ, ನಿಮ್ಮ ಪ್ರಶ್ನೆ ಉತ್ತರ ಆಯ್ತು ಹೇಳಿ. 2025 ಏನು ಏಪ್ರಿಲಿಂದ 2025 ಏಪ್ರಿಲಿಂದ 2025 ನವೆಂಬರ್ವರೆಗೆ ಆನ್ ಅಂಡ್ ಅವರೇಜ್ ಭಾರತಕ್ಕೆ ಬಂದಿದ್ದು 2.5 ಮಿಲಿಯನ್ ಟನ್ಸ್ ಆಫ್ ಆಯಿಲ್. 2000 ನವೆಂಬರಲ್ಲಿ ಬಂತ. 2025 ಡಿಸೆಂಬರಲ್ಲಿ ನೋಡಿ ಸೇಮ್ 2.5 ಮಿಲಿಯನ್ ಟನ್ಸ್ ಪ್ರತಿ ಪರ್ ಡೇ ಬಂದಿರೋದು. ಜನವರಿ ಇದರಿಂದ ರಷ್ಯಾದಿಂದ ಬಂದಿರೋದು. ಇದಾದ್ಮೇಲೆ ಜನವರಿ ನೋಡಿ 1.87 ಮಿಲಿಯನ್ ಟನ್ಸ್. ಎಸ್, ಫೆಬ್ರವರಿ ನೋಡಿ 1.58 ಮಿಲಿಯನ್ ಟನ್ಸ್. ಅಂದ್ರೆ ಇವ್ರು ಹೇಳಕ್ ಮುಂಚೆನೂ ಹೇಳಾದ್ಮೇಲೂ ಒಂದು ದಿವಸವೂ ಕೂಡ ನಿಂತೇ ಇಲ್ಲ. ಸೊ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾವುದು 2 ಕಂಪನಿಗಳ ಮೇಲೆ ಮಾತ್ರ ಅಂಕಿಅಂಶ ಹೇಳ್ರಿ ನೀವು. ನಾನು ಮಾತಾಡ್ತೀನಿ, ಸುಮ್ಮನೆ ಇವರ ಕಾಂಗ್ರೆಸ್ ಮಾತಾಡ್ತಾರೆ ಅಂದ್ರೆ ಒಂದು ದಿವಸನೂ ನಿಂತಿಲ್ಲ ಆಯಿಲ್ ಪರ್ಚೇಸು. ಸ್ಯಾಂಕ್ಷನ್ ಆಗಿದ್ದೇನಂತ ಹೇಳಿದ್ರೆ ಯಾವತ್ತೂ ಸ್ಯಾಂಕ್ಷನ್ಗಳು ಏನಾಗ್ತವೆ ಅಂತ ಹೇಳಿದ್ರೆ 2 ಕಂಪನಿಗಳ ಮೇಲೆ ಮಾತ್ರ ಸ್ಯಾಂಕ್ಷನ್ ಮಾಡಿದ್ದು. ಆ 2 ಕಂಪನಿಗಳ ಸ್ಯಾಂಕ್ಷನ್ ಅಲ್ಲಿ ತಗೊಳ್ಳೋದು ಕಡಿಮೆ ಮಾಡೋದು ಬಿಟ್ರೆ ಒಂದು ದಿವಸನೂ ನಿಂತಿಲ್ಲ. ಐ ವಿಲ್ ಚಾಲೆಂಜ್ ಯು. ರಷ್ಯಾದಿಂದ ಒಂದೇ ಒಂದು ಎರಡು ಕಂಪನಿಗಳು, ರಷ್ಯಾದ ಆಯಿಲ್ ಕಂಪನಿಗಳು, ಹೆಸರು ನಾನು ಮರ್ತೋಗಿದ್ದೀನಿ. 2 ಕಂಪನಿಗಳು ಭಾರತದಲ್ಲ ರೀ, ರಷ್ಯಾದ 2 ಆಯಿಲ್ ಕಂಪನಿಗಳ ಮೇಲೆ ಮಾತ್ರ ಸ್ಯಾಂಕ್ಷನ್ ಹಾಕಿದ್ದು. ಅವೆರಡು ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲ ಕಂಪನಿಗಳಿಂದ ಪರ್ಚೇಸ್ ಮಾಡಬಹುದಾಗಿತ್ತು. ಒಂದೇ ಒಂದು ದಿವಸನು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ, 1 ವರ್ಷದಿಂದ ಕಳೆದ 1.25 ವರ್ಷದಿಂದ ಒಂದೇ ಒಂದು ದಿವಸನು ಯಾವನ ಒತ್ತಾಯಕ್ಕೂ ಮಣಿದಿಲ್ಲ, ಯಾರಿಗೂ ಮಣಿಯೋದಿಲ್ಲ. ಅವತ್ತು ಪರ್ಚೇಸ್ ಮಾಡ್ತಿದೀವಿ, ಇವತ್ತು ಪರ್ಚೇಸ್ ಮಾಡ್ತೀವಿ, ಇನ್ನು 10 ವರ್ಷ ಪರ್ಚೇಸ್ ಮಾಡ್ತೀವಿ.